ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಬೇಬಿಯವ್ರಿಗೆ ಪನ್ನೀರ್ ಚಪಾತಿನ ಮಾಡಿಕೊಟ್ಟಿದ್ದೀನಿ. ಇವತ್ತು ನಮ್ಮ ದುಂಬಿಯವ್ರಿಗೆ ಪನ್ನೀರ್ ಚಪಾತಿನ ಮಾಡಿಕೊಟ್ಟಿದ್ದೀನಿ. ತಿಂದಿಚ್ಚಿನಿ, ಬಾಯಿಗೆ ಕಳಿಚಿನಿ, ತಿನ್ಕಮ್ಮ. ತಿನ್ನಿ, ಮಡಿಗಳಿಯಲ್ಲೇ ಮಡ್ಗಿ ಹಾಕಳಿ, ಬಾಗ ಕಳಿಚಿನಿ, ತಿನ್ಕೊಳ್ಳಿ. ಬೇಗ ಬೇಗ ತಿನ್ನಿ, ಬೇಗ ಬೇಗ ತಿನ್ನಿ. ತಿನ್ನಲ್ವಾ? ಯಾಕೆ ತಿನ್ನಲ್ಲ? ಬಾಗ ಕಳಿ ಬೇಗ ಹಾಕಳಿ. ಬಾಯಲ್ಲಿ ಐತೆ ಚಿನಿ, ಬಾಯಿ 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 ಅದ ಬಾಯಿ. ತಿನ್ಕೊಳ್ಳಿ, ಆಯ್ತು ತಿನ್ಕೊಳ್ಳಿ ಬಂಗಾರಿ, ತಿನ್ನಮ್ಮ. ಅದು ಬಾಯಿ, ಗೊತ್ತಾಯ್ತು ಚಿನ್ನು, ಗೊತ್ತಾಯ್ತು. ಹಾಕಳಿ ಇವಾಗ, ಬಾಯಿಗೆ ಹಾಕಳಿ ಅದನ್ನು, ಚಪಾತಿನ. ತಿನ್ನಿಸ್ಕೊಡ್ಲಾ? ಕೊಡಿ, ಆಯಿತು. ತಿನ್ಕಳಿ. ಕಳಿ ಚಿನಿ, ಬೊಮ್ಮ ಚಿನಿ ಲಡಿಲಿ. ಶ್ರೇಯನ್ವಿ, ಓಯ್ ಕಳಿ. ಈ ಗುಮಣ, ಆಮೇಲೆ ತಿಂತೀನಿ ನಾನು. ತಿನ್ನಮ್ಮ, ಬೇಗ ತಿನ್ನಮ್ಮ. ನಾನು ತಿಂತೀನಿ, ಆಮೇಲೆ ನೀವು ತಿನ್ನಿ. ನೀವು ತಿನ್ನಿಸ್ಕೊಳ್ಳಿ, ನಾನು ತಿಂತೀನಿ. ಆಮೇಲೆ ತಿಂತೀನಿ ಚಿನ್ನಿ ನಾನು. ಆಯಿತು ಇಡಿ. ಈ ವಿಡಿಯೋದಲ್ಲಿ ಪನ್ನೀರಿಂದ ಏನು ಉಪಯೋಗ ಮಕ್ಕಳಿಗೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಪನ್ನೀರಲ್ಲಿ ಉತ್ತಮವಾದ ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂ ಇರೋದ್ರಿಂದ ಮಕ್ಕಳಿಗೆ ತುಂಬಾ ಒಳ್ಳೆಯದು. ಇದು ಮಕ್ಕಳ ಬೆಳವಣಿಗೆಗೆ ಅಗತ್ಯವಾದ ಪ್ರೋಟೀನನ್ನು ನೀಡುತ್ತೆ. ಇದು ಮೂಳೆಗಳು ಮತ್ತು ಹಲ್ಲುಗಳನ್ನು ಬಲಪಡಿಸುತ್ತೆ. ನಂತರ ಇದು ಮೆದುಳಿನ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಮತ್ತು ಮಗುವಿಗೆ ಶಕ್ತಿ ನೀಡುತ್ತೆ. ಆರೋಗ್ಯಕರ ತೂಕ ಮತ್ತು ಸ್ನಾಯುಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಇದೇ ರೀತಿ ಪನ್ನೀರ್ನಿಂದ ತುಂಬಾ ಉಪಯೋಗವಿದೆ. ಪನ್ನೀರನ್ನು ಮಕ್ಕಳಿಗೆ ಹೇಗೆ ಅಭ್ಯಾಸ ಮಾಡೋದು ಅಂತಂದರೆ, ಇವಾಗ ವಿಡಿಯೋದಲ್ಲಿ ನೋಡಿದ ಹಾಗೆ ಪನ್ನೀರನ್ನು ಚೆನ್ನಾಗಿ ಮ್ಯಾಶ್ ಮಾಡಿ ಚಪಾತಿ ಜೊತೆ ಮತ್ತು ಕಿಚಡಿ ಜೊತೆ, ದೋಸೆ ಹಿಟ್ಟಿನ ಜೊತೆ ಮಿಕ್ಸ್ ಮಾಡಿ ಕೊಡೋದ್ರಿಂದ ಮಕ್ಕಳು ಅಭ್ಯಾಸ ಆಗ್ತಾರೆ. ನಂತರ ಇವಾಗ ಪನ್ನೀರನ್ನು ಯಾವ ಪ್ರಮಾಣದಲ್ಲಿ ಕೊಡಬೇಕು ಅಂತ ತಿಳ್ಕೊಳ್ಳೋಣ ಬನ್ನಿ. ದಿನಕ್ಕೆ ಸುಮಾರು 20ರಿಂದ 30 ಗ್ರಾಮ್, ಅಂದರೆ 2-3 ಚಿಕ್ಕ ಕ್ಯೂಬ್ಗಳನ್ನು ಕೊಡ್ಬೋದು ಅಷ್ಟೇ ಮಕ್ಕಳಿಗೆ. ಚಪಾತಿ ತಿನ್ನಲ್ವಾ ನೀವು? ಇದರಲ್ಲಿ ಹಲವಾರು ಪ್ರಯೋಜನ ಇರೋದ್ರಿಂದ ಮಕ್ಕಳಿಗೆ ಮಿಸ್ ಮಾಡ್ದೇ ಸ್ಟಾರ್ಟ್ ಮಾಡಿ. ಹೇಗಿದೆ ಚಿನಿ? ನಾನು ಕೂಡ ನನ್ನ ಮಗಳಿಗೆ ಇದೇ ಫಸ್ಟ್ ಕೊಟ್ಟಿದ್ದು. ಅವ್ರು ತುಂಬಾ ಇಷ್ಟಪಟ್ಟು ತಿಂದರು. ನೀವೇನಾದರೂ ಫಸ್ಟ್ ಟೈಮ್ ಮಗುವಿಗೆ ಪನ್ನೀರನ್ನ ಕೊಟ್ಟರೆ ಮಗುವನ್ನು ಗಮನಿಸಿ. ಯಾಕೆ ಅಂತ ಹೇಳಿದ್ರೆ, ಇದು ಹಾಲಿನ ಪದಾರ್ಥ ಆಗಿರೋದ್ರಿಂದ ಜೀರ್ಣಕ್ರಿಯೆಯಲ್ಲಿ ತೊಂದರೆ ಆಗ್ಬೋದು ಮತ್ತು ಅಲರ್ಜಿ ಆಗ್ಬೋದು. ಸ್ಟಾರ್ಟ್ ಮಾಡುವಾಗ ಸ್ವಲ್ಪ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡಿ. ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಪನ್ನೀರ್ ಚಪಾತಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಬೌಲ್ನ ತಗೋತಾ ಇದ್ದೀನಿ. ಅದಕ್ಕೆ ಒಂದು 2ರಿಂದ 3 ಸ್ಪೂನಷ್ಟು ಗೋಧಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನಂತರ ಸ್ವಲ್ಪ ಎಣ್ಣೆನೂ ಕೂಡ ಸೇರಿಸ್ಕೊಳ್ಳೋಣ. ಅದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ ನಂತರ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣ. ಚಪಾತಿ ಹಿಟ್ಟನ್ನ ಹೇಗೆ ಕಲಿಸ್ಕೊತೀವೋ ಅದೇ ರೀತಿ ನೀಟಾಗಿ ಕಲಿಸ್ಕೊಳ್ಳಿ. ನೋಡಿ, ಈ ರೀತಿ ಕಲಿಸ್ಕೊಂಡಿದ ನಂತರ ಒಂದು 5 ನಿಮಿಷ ಸೈಡ್ಗೆ ಎತ್ತಿಡೋಣ. ನಂತರ ಇವಾಗ ಪನ್ನೀರನ್ನ ತಗೋತಾ ಇದ್ದೀನಿ. ಇದು ಪಾಪುಗಂತಲೇ ಮನೇಲೇ ಮಾಡಿದಂತಹ ಪನ್ನೀರು. 1.5 ಲೋಟದಷ್ಟು ಹಾಲನ್ನ ತಗೊಂಡು ಅವಳು ಒಬ್ಳಿಗೆ ಅಂತಲೇ ಮಾಡಿದ್ದು. ನೋಡಿದ್ರಲ್ವೇ ಸಾಫ್ಟಾಗಿ ಬಂದಿದೆ ಅಂತ. ಇದ್ರದ್ದು ಏನಾದ್ರು ರೆಸಿಪಿ ಬೇಕಿದ್ದರೆ ಕೇಳಿ, ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನೋಡಿ, ಈ ರೀತಿ ನೀಟಾಗಿ ಚಿಕ್ಕದಾಗಿ ಪುಡಿನ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ವ ಈ ರೀತಿ.
ನಂತರ ಇವಾಗ ಚಪಾತಿನ ಒತ್ಕೊಳ್ಳೋಣ. ನಂತರ ಇವಾಗ ಕಲ್ಲಿನ ಮೇಲೆ ಸ್ವಲ್ಪ ಎಣ್ಣೆನ ಸಾವ್ರ್ತಾ ಇದ್ದೀನಿ. ಇವಾಗ ಕಲಸಿದ್ದಂತಹ ಚಪಾತಿ ಹಿಟ್ಟನ್ನ ತಗೊಳ್ಳೋಣ. ನೋಡಿ ಎಷ್ಟು ಸಾಫ್ಟಾಗಿದೆ. ನಂತರ ಇವಾಗ ಚಪಾತಿಗೆ ಲಟ್ಟಿಸ್ಕೊತಾ ಇದ್ದೀನಿ. ಚಪಾತಿಗೆ ಯಾವ ರೀತಿ ಲಟ್ಟಿಸ್ಕೊತೀವೋ ಅದೇ ರೀತಿ ಇದನ್ನು ಕೂಡ ಲಟ್ಟಿಸ್ಕೊಳ್ಳಿ. ನೋಡಿ ಈ ರೀತಿ ಲಟ್ಟಿಸ್ಕೊಂಡಿದ್ದಾದಮೇಲೆ ಪುಡಿ ಮಾಡಿಟ್ಟಿದ್ದಂತಹ ಪನ್ನೀರನ್ನ ತಗೊಳ್ಳೋಣ. ಒತ್ತಿದ್ದಂಥ ಚಪಾತಿ ಮೇಲೆ ಅದನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಸೇರಿಸ್ಕೊಂಡಿದ್ದ ನಂತರ ಅದನ್ನು ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡ್ಕೊಂಡಿದ್ದ ನಂತರ ಮತ್ತೆ ಇದನ್ನು ಲಟ್ಟಿಸ್ಕೋಬೇಕಾಗುತ್ತೆ. ಲಟ್ಟಿಸ್ಕೊಂಡಿದ್ದಾದಮೇಲೆ ತವಾನ ಕಾಯಕ್ಕೆ ಇಡ್ತಾ ಇದ್ದೀನಿ. ಚಪಾತಿನ ಯಾವ ರೀತಿ ಬೇಯಿಸ್ಕೊತೀವೋ ಅದೇ ರೀತಿ ಇದನ್ನು ಕೂಡ ಬೇಯಿಸ್ಕೊಳ್ಳೋಣ. ಹಾಕಿದ ನಂತರ ಒಂದು ಸ್ವಲ್ಪ ತುಪ್ಪನ ಸೇರಿಸಿ ನೀಟಾಗಿ ಒಂದು ಸೈಡ್ ಬೇಯಿಸ್ಕೊತಾ ಇದ್ದೀನಿ. ನಂತರ ಅದನ್ನು ಮುಚ್ಚಾಕಿ ಇನ್ನೊಂದು ಸೈಡ್ ಕೂಡ ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ಎರಡು ಸೈಡು ಕೂಡ ನೀಟಾಗಿ ಬೇಯಿಸ್ಕೊಳ್ಳಿ. ಮಗು ತುಂಬಾ ಇಷ್ಟಪಟ್ಟು ತಿನ್ನುತ್ತೆ. ಇದನ್ನು ಫಸ್ಟ್ ಟೈಮ್ ನನ್ನ ಮಗಳಿಗೆ ಮಾಡಿಕೊಡ್ತಾ ಇರೋದು. ವಿಡಿಯೋದಲ್ಲಿ ನೋಡಿದ್ರಿ ಅಲ್ವಾ, ಅವಳು ಎಷ್ಟು ಇಷ್ಟಪಟ್ಟು ತಿಂತಾ ಇದ್ದಾಳೆ ಅಂತ. ನೀವು ಕೂಡ ನಿಮ್ಮ ಮಕ್ಕಳಿಗೆ ಈ ರೆಸಿಪಿನ ಮಿಸ್ ಮಾಡದೆ ಮಾಡಿಕೊಡಿ. ಪನ್ನೀರ್ ಮಕ್ಕಳಿಗೆ ತುಂಬಾ ಒಳ್ಳೆಯದು. ನೋಡ್ತಾ ಇದ್ದೀರಲ್ವ ಪನ್ನೀರ್ ಚಪಾತಿ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ, ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಚಪಾತಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಮಾಡಿಕೊಡೋದ್ರಿಂದ ಮಕ್ಕಳು ಸ್ವಂತ ಕೈಯಾರೆ ಅವರೇ ತಿಂತಾರೆ, ತಿನ್ನೋದನ್ನು ಸಹ ಕಲಿತಾರೆ. ಸ್ವಲ್ಪ ಹೊತ್ತು ಮಲಗಿದ್ದು ನಿದ್ದೆ ಮುಗಿಸಿ ಎದ್ರು. ಇವಾಗ ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳಿ ನುಗ್ಗೆ ಸೊಪ್ಪಿನ ಸಾಂಬಾರು ಮತ್ತು ಅನ್ನನ ಕೊಡ್ತಾ ಇದ್ದೀನಿ. ಊಟ ಮಾಡ್ಕೊಳ್ಳಿ ಬೇಗ ಬೇಗ. ಅನ್ನ ತಗೊಂತೀನಿ, ಅನ್ನನ ತಿನ್ಕೊಳ್ಳಿ. ಚೆಲ್ಲೈತೆ ಸಾಂಬಾರು, ಚೆಲ್ಲುತ್ತೆ. ಕೆಳಗಡೆ ಮಡಿಕೆ ಮಡಿಕೆ. ಸಾಂಬಾರು ಕುಡಿತಿದ್ದೀರಾ? ಚೆನ್ನಾಗೈತಾ? ಅಂದ್ಕೊಳ್ಳಿ ಒಂದು ಸ್ವಲ್ಪ. ಒಯ್ಕಳಿ. ಚೆನ್ನಾಗೈತೆ ಸಾಂಬಾರು, ಸೂಪರಾ, ಥ್ಯಾಂಕ್ ಯು. ನಿಧಾನ ಚೆಲ್ಬಿಟ್ಟಿರ. ಅವ್ರಿಗೆ ಉಪ್ಪು ಸಾಂಬಾರು ಅಂದರೆ ತುಂಬಾ ಇಷ್ಟ. ಸಾಂಬಾರನ್ನೆಲ್ಲ ಕುಡ್ಕೋತಾರೆ. ಅವ್ರಿಗೆ ಊಟ ಮಾಡಿಸಿ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಮಗುವಿಗೆ ಊಟ ಮಾಡಿಸಿ ಮತ್ತೆ ಆ್ಯಕ್ಟಿವಿಟಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ಆ್ಯಕ್ಟಿವಿಟಿನ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದು ಕಲರ್ ಪೇಪರ್ ಸ್ಟಿಕ್ಕರ್ ಸಿಗುತ್ತೆ. ಇದು ಆನ್ಲೈನಲ್ಲೆಲ್ಲ ಸಿಗುತ್ತೆ. ಇದನ್ನು ಬೇಕಿದ್ದರೆ ಕಮೆಂಟ್ ಮಾಡಿ, ಲಿಂಕ್ನ ಕಳಿಸ್ತೀನಿ. ಬಿಡಿ ಚೀನಿಲಿ. ಆ ಪೇಪರ್ನ ಈ ಥರ ಗೋಡೆ ಮೇಲೆ ಹಾಕಿ ಅದನ್ನು ಮಗುವಿಗೆ ತೆಗೆಯೋದು ಹೇಳೋದಷ್ಟೇ ಆ್ಯಕ್ಟಿವಿಟಿ, ಬೇರೇನೂ ಇಲ್ಲ. ಈ ಆ್ಯಕ್ಟಿವಿಟಿಯಿಂದ ತುಂಬಾ ಬೆನಿಫಿಟ್ಸ್ ಇದೆ. ಮಕ್ಕಳಿಗೆ ಮಿಸ್ ಮಾಡ್ದೇ ಸ್ಟಾರ್ಟ್ ಮಾಡಿ. ತೆಗಿಯಪ್ಪ ಅದನ್ನ, ಪೇಪರ್ ತೆಗಿಯಪ್ಪ. ತೆಗ್ದಕ್ಕಿ ಹೋಗಿ. ಅವ್ರು ನನ್ನ ಕೈಯಲ್ಲಿ ಅದೇ ಥರದ ಪೇಪರ್ ನೋಡ್ಕೊಂಡು ಮತ್ತೆ ಕೇಳಕ್ಕೆ ಬಂದಿದ್ದಾರೆ. ತೆಗ್ದಕ್ಕಿ ಬರುತ್ತೆ, ತೆಗ್ದಕ್ಕಿ ಚಿನಿ. ಈ ಆ್ಯಕ್ಟಿವಿಟಿಯಿಂದ ಫೈನ್ ಮೋಟಾರ್ ಸ್ಕಿಲ್ಗೆ ಸಹಾಯವಾಗುತ್ತೆ. ಇದರಲ್ಲಿ ಏಕಾಗ್ರತೆ ಮತ್ತು ಗಮನವಹಿಸುವ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಳುತ್ತೆ. ತೆಗ್ದಕ್ಕಿ ಚಿನಿ, ತೆಗ್ದಕ್ಕಮ್ಮ. ಈ ಆ್ಯಕ್ಟಿವಿಟಿನ 9ನೇ ತಿಂಗಳಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಈ ಆ್ಯಕ್ಟಿವಿಟಿಲಿ ಮಗು ಎತ್ತರವಾಗಿ ಬೆಳೆಯಲು ಸಹಾಯ ಮಾಡುತ್ತೆ. ತೆಗ್ದಾಕ್ಬಿಡ್ರಾ? ಗುಡ್ ಗರ್ಲ್ ಚಿನಿ, ಗುಡ್ ಗರ್ಲ್.
ನೀವು ಕೂಡ ಮಗು ಎದ್ದು ನಿಂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾ ಇರುತ್ತೆ ನೋಡಿ, ಆವಾಗಲಿಂದನೇ ಈ ಆ್ಯಕ್ಟಿವಿಟಿನ ಸ್ಟಾರ್ಟ್ ಮಾಡ್ಬೋದು. ನನ್ನ ಮಗಳಿಗೆ ನಾನು 9 ತಿಂಗಳಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಆವಾಗಲಿಂದನೂ ಸಹ ಇವರು ತುಂಬಾ ಇಂಟ್ರೆಸ್ಟಿಂಗಾಗಿ ಈ ಆ್ಯಕ್ಟಿವಿಟಿನ ಮಾಡ್ತಾರೆ. ಅಂಟ ಅಲ್ವಾ ಚಿನ್ನಿ? ನಾನು ಅಂಟಿಸ್ತೀನಿ, ನೀವು ತೆಗ್ದಾಕಿ ಚಿನ್ನಿ ಅದನ್ನ. ನೋಡಿ ಇನ್ನೂ 2 ಇದೆ, ತೆಗ್ದಾಕಿ ಬನ್ನಿ ಬನ್ನಿ. ಇಟ್ಟಿಸ್ತಾ ಇಲ್ವಾ? ತೆಗ್ದಾಕಿ ಇವಾಗ. ಆಯಿತು, ತೆಗ್ದಾಕಿ ಹೋಗಿ ಹೋಗಿ ಹೋಗಿ. ಕೊಡಿ, ಅದನ್ನು ಅಂಟಿಸ್ಕೊಡ್ತೀನಿ, ಕೊಡಿ. ತೆಗ್ದಕ್ಕಮ್ಮ ತೆಗ್ದಕ್ಕಮ್ಮ. ಏ ಕಳ್ಳಿ, ತೆಗ್ದಕ್ಕಿ ಬೈರಿ ಚಿನ್ನು, ತೆಗ್ದಕ್ಕಿ. ಗುಡ್ ಗರ್ಲ್. ತೆಗ್ದಕ್ಕಿ ಮಗಳೇ, ತೆಗ್ದಕ್ಕಿ ಮಗಳೇ, ತೆಗಿರಿ ತೆಗಿರಿ ಮಗಳೇ, ತೆಗಿರಿ ಮಗಳೇ. ಚಿನ್ನಿ ಬೇಗ ಬೇಗ ಬನ್ನಿಲಿ, ಬನ್ನಿಲಿ ಶ್ರೇಯನ್ವಿ, ಬನ್ನಿಲಿ. ಓಯ್ ಕಳಿ. ಇವತ್ತು ಈ ಆ್ಯಕ್ಟಿವಿಟಿನ ಮಾಡಲಿಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಬೇರೆ ಕಡೆ ಗಮನನ ಕೊಟ್ಟಿದ್ದಾರೆ. ಇವಾಗೆಲ್ಲ ಶಾರ್ಟ್ಸಲ್ಲಿ ಆಗಲೇ ಅಪ್ಲೋಡ್ ಮಾಡಾಗಿದೆ, ಬೇಕಿದ್ದರೆ ಚಾನಲಲ್ಲಿದೆ, ಚೆಕ್ ಮಾಡಿ ನೋಡಿ. ಇಲ್ಲಿಗೆ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ.